ನಮಸ್ತೆ ಸ್ನೇಹಿತರೆ. ಯಾವುದೇ ಕೆಲಸ ಯಶಸ್ಸು ಹೊಂದಲು ಪ್ರಯತ್ನ ಅತಿ ಮುಖ್ಯ. ಪ್ರತಿದಿನ ಹೊಸ ದಿನ, ಹೊಸದನ್ನು ಕೇಳುತ್ತೇವೆ, ಹೊಸದನ್ನು ನೋಡುತ್ತೇವೆ, ಹೊಸದನ್ನು ಕಲಿಯುತ್ತೇವೆ. ಹಲವಾರು ಸಮಸ್ಯೆಗಳು ಎದುರಾದಾಗ ಗೊಂದಲ, ಗಾಬರಿ, ಭಯವನ್ನು ಹೊಂದುವ ಬದಲು ತಾಳ್ಮೆಯಿಂದ ದಾರಿಯನ್ನು ಹುಡುಕಿದರೆ ಖಂಡಿತವಾಗಿಯೂ ಸಿಗುತ್ತದೆ ಸ್ನೇಹಿತರೆ. ಇವತ್ತಿನ ದಿನ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಯಾವುದೇ ಚಿಕ್ಕ ಬೇಡಿಕೆಯಾಗಿರಲಿ, ಆಸೆ, ಬಯಕೆ ಅಥವಾ ಯಾವುದೇ ಇರಲಿ, ಅದು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಈ ಒಂದು ಸಂಖ್ಯೆಯನ್ನು ನೀವು ಕೈಯಲ್ಲಿ ಬರೆದರೆ ಸಾಕು, ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಅತ್ಯುತ್ತಮವಾದಂತಹ ದೈವಿಕ ಸಂಖ್ಯೆಗಳು, ಏಂಜಲ್ಸ್ ಸಂಖ್ಯೆಗಳು ಮತ್ತು ಸ್ವಿಚ್ ವರ್ಡ್ಸ್ಗಳ ಬಗ್ಗೆ ಹೇಳಲಿದ್ದೇವೆ. ನಿಮಗೆ ಅವಶ್ಯಕವಿರುವ ಸಂದರ್ಭಗಳಲ್ಲಿ, ಅಂದರೆ ಅದು ಹಣಕಾಸಿನ ಸಂದರ್ಭವಾಗಿರಬಹುದು, ಯಾವುದೇ ಸಂಬಂಧದ ವಿಚಾರದಲ್ಲಿ ಆಗಿರಬಹುದು, ಅಥವಾ ಇನ್ನಿತರ ಯಾವುದೇ ಆರೋಗ್ಯದ ವಿಚಾರದಲ್ಲಾಗಿರಬಹುದು, ಯಾವುದೇ ಸಂದರ್ಭಗಳಲ್ಲಿ ಈ ಒಂದು ಸ್ವಿಚ್ ವರ್ಡ್ಗಳನ್ನು, ಅಂದರೆ ಈ ಒಂದು ದೈವಿಕ ಸಂಖ್ಯೆಗಳನ್ನು ನೀವು ಬಳಸಿ ನೋಡಿ. ಖಂಡಿತವಾಗಿಯೂ ಚಮತ್ಕಾರವಾದ ರೀತಿಯಲ್ಲಿ ರಿಸಲ್ಟ್ ಪಡೆಯುವುದಂತೂ ಖಚಿತ. ಹೌದು ಸ್ನೇಹಿತರೆ, ಆಧುನಿಕ ಮಂತ್ರವೆಂದು ಹೇಳಲ್ಪಡುವ ಸ್ವಿಚ್ ವರ್ಡ್ಸ್. ಹೌದು, ಸ್ವಿಚ್ ವರ್ಡ್ಸ್ ಎಂದರೆ ಆಧುನಿಕ ಮಂತ್ರಗಳು ಅಥವಾ ಸಂಖ್ಯೆಗಳು. ಈ ಸಂಖ್ಯೆಗಳನ್ನು ಬರೆಯುವುದರಿಂದ ಅಥವಾ ಹೇಳುವುದರಿಂದ ಅಥವಾ ಪಠಿಸುವುದರಿಂದ, ಜಪಿಸುವುದರಿಂದಲೂ ಕೂಡ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ. ಅದು ಹೇಗೆ ಎಂಬುದಾದರೆ, ಈ ಒಂದು ಸಂಖ್ಯೆಗಳನ್ನು ನೀವು ಹೇಳುವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ಅಂದರೆ ಸುಪ್ತ ಪ್ರಜ್ಞಾ ಮನಸ್ಸಿಗೆ ತಲುಪಿ ನಿಮ್ಮ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಅದು ಮುಂದಾಗುತ್ತದೆ. ಉದಾಹರಣೆಗೆ, ಸಾಲದಿಂದ ಹೊರಬರಲು ಅಥವಾ ತಕ್ಷಣ ಹಣ ಬೇಕಾದರೆ, ಅಥವಾ ಆರೋಗ್ಯದಲ್ಲಿ ಕಿರಿಕಿರಿ ಅಥವಾ ಸಮಸ್ಯೆ ಕಾಡ್ತಾ ಇದ್ರೆ ತಕ್ಷಣ ಅದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಈ ಸಂಖ್ಯೆಗಳನ್ನು ನೀವು ಬಳಸಬಹುದು. ಯಾವುದೇ ಸಮಸ್ಯೆಗೆ ಈ ಒಂದು ಸಂಖ್ಯೆಯನ್ನು ನೀವು ಬಳಸಬಹುದು. ಈ ಒಂದು ಸಂಖ್ಯೆಗಳನ್ನು ಬಳಸುವುದರಿಂದ ಆ ಒಂದು ಸಮಸ್ಯೆಯ ಪರಿಹಾರದ ಜೊತೆಗೆ ನಿಮ್ಮ ಸುತ್ತಲೂ ಒಳ್ಳೆಯ ವಿಚಾರಗಳು ಹಾಗೂ ಉತ್ತಮ ವಾತಾವರಣ, ಪಾಸಿಟಿವ್ ವಾತಾವರಣ ಉಂಟಾಗಲು ಆರಂಭವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ, ನಿಮ್ಮ ಮೈಂಡ್ನಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಬ್ಲಾಕೇಜಸ್ಗಳನ್ನು ಕ್ಲಿಯರ್ ಮಾಡುತ್ತದೆ. ಅಂದರೆ ಯಾವುದೇ ಸ್ಟ್ರೆಸ್ ಆಗಿರಬಹುದು, ಒತ್ತಡವನ್ನು ನಿವಾರಣೆ ಮಾಡುತ್ತದೆ ಸ್ನೇಹಿತರೆ. ಹೌದು, ಈ ಒಂದು ಸಂಖ್ಯೆಗಳನ್ನು ಪಠಿಸುವುದರಿಂದ ಮನಸ್ಸು ಸಮಸ್ಯೆಯಿಂದ ಹೊರಬರಲು ದಾರಿಯನ್ನು ಹುಡುಕಲು ಆರಂಭಿಸುತ್ತದೆ. ಹಾಗೂ ಇದಕ್ಕಾಗಿ ಸ್ವಲ್ಪ ಶ್ರಮ ಪಡಲೇಬೇಕು. ಹೌದು, ಯಾವುದೇ ಒಂದು ಉತ್ತಮ ಕೆಲಸಕ್ಕಾಗಿ ನಾವು ಸ್ವಲ್ಪ ಶ್ರಮವನ್ನು ಪಟ್ಟರೆ ಅಂದರೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಅದರ ಫಲವು ಸಿಗುತ್ತಾ ಹೋಗುತ್ತದೆ. ಅಂದರೆ ಒಂದು ಮರದಲ್ಲಿ ರುಚಿಯಾದ ಹಣ್ಣಾಗಬೇಕು ಅಂದರೆ ಮೊದಲು ಹೂವು, ನಂತರ ಕಾಯಿ, ನಂತರ ಹಣ್ಣಾಗಿ ಬಳಸಲು ಅದು ಯೋಗ್ಯವಾಗುತ್ತದೆ. ಹಾಗೆಯೇ ತಾಳ್ಮೆಯ ಫಲದಿಂದ ಹಣ್ಣು ರುಚಿಯಾಗುತ್ತಾ ಹೋಗುತ್ತದೆ. ಹಾಗೆಯೇ ಸ್ನೇಹಿತರೆ, ಈ ಒಂದು ಸಂಖ್ಯೆಯನ್ನು ನೀವು ಪ್ರತಿನಿತ್ಯ ಕೈಯಲ್ಲಿ ಬರೆದು ಪಠಿಸುತ್ತಾ ಹೋಗುವುದರಿಂದ ಅಥವಾ ಚಾಂಟ್ ಮಾಡುವುದರಿಂದ ಕೊನೆಗೆ ನಿಮ್ಮ ಇಚ್ಛೆಯು ಪೂರ್ಣಗೊಂಡು ನಿಮ್ಮ ಮನಸ್ಸು ಉಲ್ಲಾಸಮಯವಾಗುತ್ತದೆ. ನಮಗೆ ಒಳ್ಳೆಯದಾಗಬೇಕು, ಬಯಸಿದ್ದು ಸಿಗಬೇಕು ಅಂದರೆ ನಾವು ನಾನಾ ವಿಧದ ಮಂತ್ರಗಳನ್ನು, ಪೂಜೆಗಳನ್ನು ಮಾಡುತ್ತೇವೆ. ಆಗ ನಂಬಿಕೆಯಿಂದ ಈ ಒಂದು ಮಂತ್ರದಿಂದ ನನ್ನ ಸಮಸ್ಯೆಗಳು ಪರಿಹಾರವಾಯಿತು ಎಂದು ಹೇಳಿಕೊಳ್ಳುತ್ತೇವೆ. ಹಾಗೆಯೇ ಕೂಡ ಈ ಒಂದು ಸಂಖ್ಯೆಗಳು ಅಥವಾ ಏಂಜಲ್ಸ್ ನಂಬರ್ಸ್ಗಳು, ನೀವು ಈ ಒಂದು ಸಂಖ್ಯೆಗಳನ್ನು ಎಷ್ಟು ನಂಬಿಕೆಯಿಂದ ಎಫೆಕ್ಟಿವ್ ಆಗಿ ಬಳಸುತ್ತಾ ಹೋಗುತ್ತೀರೋ ಮಂತ್ರದಷ್ಟೇ ಫಲವನ್ನು ಕೂಡ ಈ ಒಂದು ಸಂಖ್ಯೆಗಳು ನೀಡುತ್ತವೆ ಸ್ನೇಹಿತರೆ. ನಿಮಗೆ ನಮ್ಮ ಕನಸು ನನಸಾಗಬೇಕು ಹಾಗೂ ಕಷ್ಟದ ಪರಿಸ್ಥಿತಿಯಿಂದ ಪಾರಾಗಬೇಕು, ಹಣದ ಅವಶ್ಯಕತೆ ಹೆಚ್ಚಿದೆ ಹಾಗೂ ಈ ಒಂದು ಸಂಖ್ಯೆಗಳನ್ನು ನಮ್ಮ ಕನಸು ನನಸಾಗಬೇಕು, ಕಷ್ಟದ ಪರಿಸ್ಥಿತಿಯಿಂದ ಪಾರಾಗಬೇಕು, ಹಣದ ಅವಶ್ಯಕತೆ ತುಂಬಾನೇ ಹೆಚ್ಚಿದೆ, ಅಥವಾ ಈ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು ಆಗಿದ್ರೆ ಒಳ್ಳೆಯ ಕಾಲೇಜ್ ಸಿಗಬೇಕು, ಒಳ್ಳೆಯ ರಿಸಲ್ಟ್ ಬರಬೇಕು ಅನ್ನೋದಾದರೆ, ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅನ್ನೋದಾದರೆ ಮೊದಲು ನಮಗೆ ಮ್ಯಾಜಿಕ್ ಮಾಡಬೇಕು ಅಂತ ಅನಿಸುತ್ತೆ. ಹೌದು, ಮನಸ್ಸು ಯಾವುದಾದ್ರೂ ಒಂದು ಮ್ಯಾಜಿಕ್ ಆಗಬೇಕಲ್ಲ ಅಂತ ಬಯಸ್ತಾ ಇರುತ್ತೆ. ಹೌದು ಸ್ನೇಹಿತರೆ, ಆದರೆ ಈ ಒಂದು ಸಂಖ್ಯೆಗಳು ಮ್ಯಾಜಿಕ್ನಂತೆ ನಿಮ್ಮ ಎಲ್ಲ ಕನಸುಗಳನ್ನು ನೆರವೇರಿಸುತ್ತದೆ ಹಾಗೂ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಆದರೆ ಈ ಮ್ಯಾಜಿಕ್ ನಂಬರ್ನ ಬಗ್ಗೆ ಹೆಚ್ಚಾಗಿ ಲಾಜಿಕ್ಕನ್ನು ಹುಡುಕೋಕೆ ಹೋಗಬಾರ್ದು. ಹೌದು, ಜಸ್ಟ್ ಕೈಯಲ್ಲೇ ಬರೆದುಕೊಂಡು ನೀವು ಇದನ್ನು ಚಾಂಟ್ ಮಾಡೋದ್ರಿಂದ ನಿಮ್ಮ ಎಲ್ಲ ವಿಷಸ್ಗಳು, ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಯಾವುದೇ ಸಮಸ್ಯೆಗಾಗಿ ಸೊಲ್ಯೂಷನನ್ನು ಹುಡುಕುವಾಗ ಕೆಲವೊಂದು ಮೆಥಡ್ಸ್ಗಳು, ಟೆಕ್ನಿಕ್ಸ್ಗಳು, ಉಪಾಯಗಳನ್ನು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಹೌದು, ನೀವು ಕೇಳಿರಬಹುದು, ಟ್ರೈ 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 ಅಗೇನ್. ಪ್ರಯತ್ನ ಮಾಡು, ಪ್ರಯತ್ನ ಮಾಡು, ಪುನಃ ಪ್ರಯತ್ನ ಮಾಡು. ಒಂದು ಸಲ ಪ್ರಯತ್ನಿಸಿ ಸೋತರೆ ಇನ್ನೊಂದು ಸಲ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಎಂಬ ಅರ್ಥವೇನಿಲ್ವಲ್ಲ, ಹೌದಲ್ವಾ? ಹಾಗೆಯೇ ಈ ಒಂದು ಸಂಖ್ಯೆಯನ್ನು ನೀವು ಬಳಸೋದ್ರಿಂದ, ಪದೇ ಪದೇ ಬಳಸೋದ್ರಿಂದ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತದೆ.
ಆ ಒಂದು ಸಂಖ್ಯೆಯನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಯಾವುದೇ ಸಂಖ್ಯೆಯನ್ನು ಎಡಗೈನಲ್ಲಿ ಬರೆಯಬೇಕು. ಕಾರಣ ಇದಕ್ಕೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನೋಡುವುದಾದರೆ ಬಲಭಾಗದ ಮೆದುಳು ಎಡಭಾಗಕ್ಕೆ ಕನೆಕ್ಟ್ ಆಗಿ ಸಂಬಂಧಪಟ್ಟಿರುತ್ತದೆ. ಇದರಿಂದ ಎಡಗೈನಲ್ಲಿ ಬರೆದರೆ ನಿಮ್ಮ ಯೋಚನಾ ಶಕ್ತಿ ಆಕ್ಟಿವ್ ಆಗಿ ಅದರ ಅನುಸಾರವಾಗಿ ಕೆಲಸ ಮಾಡಿ ಆರಂಭಿಸುತ್ತದೆ. ಹಾಗೂ ಇದನ್ನು ಎಡಗೈನ ಹಸ್ತದ ಮೇಲೆ ಅಥವಾ ಎಲ್ಲಾದರೂ ಎಡಗೈನಲ್ಲಿ ಬರೆದುಕೊಳ್ಳಿ. ಹಾಗೂ ಈ ಒಂದು ಸಂಖ್ಯೆಯನ್ನು ಬರೆಯಲು ನಾವು ಯಾವ ಬಣ್ಣದ ಪೆನ್ನನ್ನು ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅದನ್ನು ಹಸಿರು ಬಣ್ಣದ ಅಂದರೆ ಗ್ರೀನ್ ಬಣ್ಣದ ಪೆನ್ನಲ್ಲಿ ಬರೆದುಕೊಳ್ಳಿ. ಆರೋಗ್ಯದ ವಿಚಾರವಾದರೆ ಬ್ಲೂ ಬಣ್ಣದ ಪೆನ್ನಲ್ಲಿ ಬರೆದುಕೊಳ್ಳಿ. ಹಾಗೂ ಪ್ರೀತಿ ಪ್ರೇಮದ ವಿಚಾರ ಅಥವಾ ಯಾವುದಾದರೂ ಒಂದು ಸಂಬಂಧದ ಬಗ್ಗೆ ನಿಮ್ಮ ವಿಶ್ವಾಸನ್ನು ಪೂರ್ಣಗೊಳಿಸಿಕೊಳ್ಳಲು ನೀವು ಪಿಂಕ್ ಕಲರ್ ಬಣ್ಣದ ಪೆನ್ನನ್ನು ಬಳಸಿಕೊಂಡು ಈ ಒಂದು ಸಂಖ್ಯೆಯನ್ನು ಬರೆದುಕೊಳ್ಳಬಹುದು. ಹಾಗೂ ಎಷ್ಟು ಸಾರಿ ದಿನಕ್ಕೆ ಹೇಳಬೇಕು ಮತ್ತು ಪಠಿಸಬೇಕು ಎಂಬುದಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯತ್ಯಾಸ ಇರುತ್ತದೆ. ಹೌದು, ನಿಮ್ಮ ಇಚ್ಛೆಗೆ ಅನುಸಾರ ಅಂದರೆ ಕೆಲವರ ಸಮಸ್ಯೆಗಳು ಪರಿಹಾರವಾಗಲು ಅದರಲ್ಲಿರ್ತಕ್ಕಂತಹ ಬ್ಲಾಕೇಜಸ್ ತೆಗೆಯಲು ಹಾಗೂ ಆ ಸಮಸ್ಯೆಯ ಮಟ್ಟದ ಮೇಲೆ ನಿರ್ಧಾರವಾಗುತ್ತಾ ಹೋಗುತ್ತದೆ. ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಕೆಲವರಿಗೆ ತಕ್ಷಣ ನೆರವೇರಬಹುದು. ಇನ್ನು ಕೆಲವರಿಗೆ ಚಿಕ್ಕ ಸಮಸ್ಯೆ ಆಗಿದ್ದರೆ ಅತ್ಯಂತ ವೇಗವಾಗಿ ಸಮಸ್ಯೆ ಪರಿಹಾರವಾಗುತ್ತದೆ. ಉದಾಹರಣೆಗೆ ಕೆಲವರು ಸ್ವಲ್ಪ ದಿನ ಎಕ್ಸಸೈಸಸ್ಗಳನ್ನು ಯೋಗಗಳನ್ನು ಮಾಡಿದರೆ ಸಣ್ಣ ಆಗ್ತಾರೆ, ತೂಕಗಳನ್ನು ಬೇಗ ಕಳೆದುಕೊಳ್ತಾರೆ. ಇನ್ನು ಕೆಲವರು ತಿಂಗಳುಗಳ ಕಾಲ ಮಾಡಬೇಕಾಗುತ್ತದೆ, ಇನ್ನು ಕೆಲವರು ವರ್ಷಗಳು. ಹೀಗೆ ಅವರವರ ತೂಕ ಅವರವರ ಆಹಾರ ಪದ್ಧತಿಗೆ ಸೇರಿದಂತೆ ಅವರ ತೂಕ ಕಡಿಮೆಯಾಗುತ್ತಾ ಹೋಗುತ್ತದೆ. ಹಾಗೆಯೇ ಎಷ್ಟು ನಂಬಿಕೆಯಿಂದ ಶ್ರದ್ಧೆಯಿಂದ ಈ ಒಂದು ಸಂಖ್ಯೆಗಳನ್ನು ನೀವು ಪಠಿಸುತ್ತಾ ಹೋಗುತ್ತೀರೋ ಅಷ್ಟು ವೇಗವಾಗಿ ನಿಮಗೆ ಫಲ ಸಿಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಇದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಪಠಿಸಬೇಕು ಎಂಬ ನಿಯಮವೇನಿಲ್ಲ. ನಿಮ್ಮ ಕೆಲಸದ ಜೊತೆಯಲ್ಲಿ ಹೇಳುತ್ತಾ ಹೋಗಬಹುದು. ದಿನವಿಡೀ ಈ ಒಂದು ಸಂಖ್ಯೆಗಳನ್ನು ನೀವು ಪಠಿಸುತ್ತಾ ಹೋಗಬಹುದು. ಆದರೆ ಬೆಳಗ್ಗೆ ಒಮ್ಮೆ ಎದ್ದ ನಂತರ ದೇವರ ಮನೆಯಲ್ಲಿ ಅಂದರೆ ಸ್ನಾನ ಕಾರ್ಯಾದಿಗಳನ್ನು ಮುಗಿಸಿದ ನಂತರ ದೇವರ ಮನೆಯ ಪೂಜಾ ಸಂದರ್ಭದಲ್ಲಿ ಒಮ್ಮೆ ಪಠಿಸಿ. ನಂತರ ಈ ಒಂದು ಸಂಖ್ಯೆಯನ್ನು ಕಂಟಿನ್ಯೂ ಮಾಡಬಹುದು. ಹಾಗೂ ಅತ್ಯಂತ ವಿಶೇಷವಾಗಿರುವಂತಹ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ದೈವಿಕ ಸಂಖ್ಯೆಗಳು ಏಂಜಲ್ ಸಂಖ್ಯೆಗಳು ಯಾವುದು ಎಂಬುದರ ಬಗ್ಗೆ ನೋಡುವುದಾದರೆ ಹಣಕಾಸಿನ ಸಮಸ್ಯೆ ಇದ್ದರೆ, ಸಾಲದ ಸಮಸ್ಯೆ ಇದ್ದರೆ, ತಕ್ಷಣ ಹಣ ಬೇಕಾದರೆ ನೀವು ಈ ಒಂದು ಸಂಖ್ಯೆ ಅಂದರೆ 1122 ಇದನ್ನು ನೀವು 1122 ಅಂತಾನೆ ಹೇಳಬೇಕು. ನಂತರ 5701 ಹೌದು, ನಿಮಗೆ ಹೆಚ್ಚಿನ ಹಣ ಬೇಕಾದರೆ, ಹೆಚ್ಚಿನ ಸಂಪತ್ತನ್ನು ಗಳಿಸಬೇಕು ಎಂಬ ಆಸೆ ಇದ್ದರೆ ಹಾಗೂ ಯಾವುದಾದರೂ ಒಂದು ಸೈಟು ಮನೆಯ ಒಂದು ಇಚ್ಛೆ ನಿಮಗೆ ನೆರವೇರಬೇಕು ಅಂದರೆ 5701 ಎಂಬ ಒಂದು ಸಂಖ್ಯೆಯನ್ನು ನೀವು ಪಠಿಸಬಹುದು. ಇದರ ಜೊತೆಗೆ ಕೌಂಟ್ COUNT ಕೌಂಟ್ ಅಂತ ಹೇಳುತ್ತಾ ಹೋಗುವುದರಿಂದಲೂ ಕೂಡ ತಕ್ಷಣ ಹಣ ಬಂದು ಕೈಯಲ್ಲಿ ಸೇರುತ್ತದೆ. ಹೌದು, ಕೌಂಟ್ ಅಂತ ಹೇಳುತ್ತಾ ಹೋಗಬೇಕು. ಹಾಗೂ ಆರೋಗ್ಯದ ಸಮಸ್ಯೆಗೆ ಅಂದರೆ ನಿಮ್ಮಲ್ಲಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಆಗ್ತಾ ಇದ್ರೆ ಈ ಒಂದು ಪದವನ್ನು ಬಳಸುತ್ತಾ ಹೋಗಿ. ಅಂದರೆ BE ಅಂತ ಹೇಳುತ್ತಾ ಹೋಗಬೇಕು. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಒಂದು ಹೆಚ್ಚಿನ ಬದಲಾವಣೆಯನ್ನು ನೀವು ಕಾಣಬಹುದು. ಹಾಗೂ ಯಾವುದೇ ರಿಲೇಶನ್ಶಿಪ್ ಅಂದರೆ ಸಂಬಂಧಗಳು ಬೆಳೆಯಲು, ಪ್ರೀತಿ ವಿಶ್ವಾಸ ಹೆಚ್ಚಾಗಲು, ವಾತ್ಸಲ್ಯ ಬೆಳೆಯಲು ಈ ಒಂದು ವರ್ಡನ್ನು ನೀವು ಬಳಸುತ್ತಾ ಹೋಗಬಹುದು. ಅಂದರೆ ಡಿವೈನ್ ಟುಗೆದರ್ ಎಂಬ ಒಂದು ಪದವನ್ನು ಸ್ವಿಚ್ ವರ್ಡ್ಸ್ ಅನ್ನು ನೀವು ಬಳಸೋದ್ರಿಂದ ನೀವು ಅಂದುಕೊಂಡಿರುವಂತಹ ಪ್ರೀತಿ ನಿಮ್ಮದಾಗುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯಾದಂತಹ ಸಂಖ್ಯೆಗಳು ಸ್ವಿಚ್ ವರ್ಡ್ಸ್ಗಳು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ತರುತ್ತದೆ. ನಂಬಿಕೆಯಿಂದ ಪ್ರಯತ್ನ ಮಾಡೋದ್ರಿಂದ ಯಾವುದನ್ನಾದರೂ ಈಸಿಯಾಗಿ ಗೆಲ್ಲಬಹುದು. ಹೌದು, ಇದಕ್ಕೆ ಬೇಕಾಗಿರುವುದು ನಂಬಿಕೆ ಮತ್ತು ಪ್ರಯತ್ನ ಅಷ್ಟೇ. ಈ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.